ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ಓಂ ನಮೋ ರುದ್ರಾಯ ನಮಃ. ನಮಸ್ಕಾರ. ಈ ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಕೆಲವು ವಿಚಾರಗಳನ್ನ ಹೇಳ್ಬೇಕು. ಏನಂದ್ರೆ, ಮುಖ್ಯವಾಗಿ ರಾಶಿ ಭವಿಷ್ಯವನ್ನ ಹೆಸರಿನ ಮೇಲೆ ಯಾವುದೇ ಕಾರಣಕ್ಕೂ ನೋಡಬಾರ್ದು. ಯಾಕೆಂತಂದ್ರೆ ಒಂದೇ ಹೆಸರಿನವರು ಬಹಳಷ್ಟು ಚೆನ್ನಾಗಿರ್ತಾರೆ. ನಿಮ್ಮ ಜನ್ಮ ದಿನಾಂಕಕ್ಕೆ ಅನುಗುಣವಾಗಿ, ಜನ್ಮ ಸಮಯಕ್ಕೆ ಅನುಗುಣವಾಗಿ ಬಂದಂತಹ ರಾಶಿ ಫಲವನ್ನೇ ನೀವು ನೋಡ್ಬೇಕು. ಎರಡನೇದಾಗಿ ನಾನು ಹೇಳುವಂತದ್ದು, ಜ್ಯೋತಿಷದಲ್ಲಿ ಬಹಳ ಮೋಸ ನಡೀತಾ ಇದೆ. ಇದರಲ್ಲಿ ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡ್ ಅಂತ ಹೇಳಿ, ಆಮೇಲೆ ಏನೇನೋ ಹಸ್ತ ಸಾಮುದ್ರಿಕೆ, ವೆಸ್ಟರ್ನ್ ಪಾಮಿಸ್ಟ್ರಿ ಅನ್ನೆಲ್ಲ ತಂದು ಹೇಳ್ತಾ ಇದ್ದಾರೆ. ಆಮೇಲೆ ಯಾವುದೋ ಒಂದು ಬಾಲಿಶವಾಗಿರುವಂತಹ ರೆಮಿಡೀಸ್ಗಳು, ಹೇಗೆ ಅಂತಂದ್ರೆ ನಂಬರ್ನ ಕೈಯಲ್ಲಿ ಬರೆದುಕೊಂಡು ಸುಟ್ಟಾಕಿ ಅಂತ ಹೇಳುವಂತ ರೆಮಿಡೀಸ್ ಹಿಡಿದು ಬಹಳಷ್ಟು ಬಾಲಿಶವಾಗಿರುವಂತಹ ರೆಮಿಡೀಸ್ನ ಹೇಳ್ತಾ ಇರ್ತಾರೆ. ಇದು ಯಾವುದೇ ಕಾರಣಗಳೆಲ್ಲ ನಮಗೆ ಹೋಗ್ಬೇಡಿ. ಬೃಹತ್ ಪರಾಶರ ಶಾಸ್ತ್ರದಲ್ಲಿ ಇರುವಂತಹ ಪರಿಹಾರಗಳನ್ನೇ ಮಾಡಬೇಕು. ಬೃಹತ್ ಪರಾಶರ ಶಾಸ್ತ್ರದಲ್ಲಿ ಇರುವಂತಹ ಏನು ಒಂದು ಫಲಗಳಿದೆ ಅದು ಸಂಬಂಧಪಟ್ಟಂತೆ ಮಾತ್ರ ನಾವು ಜ್ಯೋತಿಷ್ಯವನ್ನ ನೋಡ್ಬೇಕಾಗತ್ತೆ. ಹೀಗಾಗಿ ರಾಶಿ ಫಲ ನೋಡೋಕ್ಕಿಂತ ಮುಂಚೆ ಈ ರೀತಿಯಾದ ನಕಲಿ ಜ್ಯೋತಿಷ್ಯರು ಮತ್ತೆ ಏನೇನೋ ಒಂದು ಭ್ರಮೆಗಳನ್ನು ಸೃಷ್ಟಿ ಮಾಡಿದ ಜ್ಯೋತಿಷ್ಯರಿಂದ ದೂರ ಇದೆ. ಹಾಗೇನೆ ಕಾಸ್ಟ್ಲಿ ಪೂಜೆ, ಕಾಸ್ಟ್ಲಿ ರುದ್ರಾಕ್ಷಿಗಳು, ಜೆಮ್ ಸ್ಟೋನ್ಗಳು, ವಿಚಿತ್ರವಾಗಿರುವಂತಹ ಪೂಜೆಗಳನ್ನ ಸೂಚಿಸುವಂತ ಕೂಡ ದೂರ ಇದೆ. ಸೊ ಜ್ಯೋತಿಷ ಅನ್ನುವಂಥದ್ದು ಬಹಳ ಪವಿತ್ರವಾಗಿರುವಂತದ್ದು. ಕರ್ಮಕ್ಕೆ ಅನುಸಾರವಾಗಿ ನಾವು ಪಡೆಯುವಂತಹ ಫಲವನ್ನ, ಈ ಜನ್ಮದಲ್ಲಿ ನಾವೇನ್ ಫಲಗಳನ್ನು ಪಡಿತೀವಿ ಅದನ್ನ ಜ್ಯೋತಿಷ ಸೂಚಿಸುತ್ತೆ. ಸೊ ಇದರಿಂದ ಆಗೋ ಲಾಭ ಏನಂತಂದ್ರೆ, ಕೆಲವು ಘಟನೆಗಳನ್ನ ನಾವು ಅವಾಯ್ಡ್ ಮಾಡಬಹುದು, ಕೆಲವು ನಾವು ಚೇಂಜೇ ಮಾಡೋಕ್ಕಾಗಿರೋ ಘಟನೆಗಳನ್ನ ನಾವು ಒಪ್ಕೋಬಹುದು, ಅಥವಾ ಕೆಲವನ್ನ ಎಲ್ಲಾ ಪರಿಹಾರಗಳು ದೇವಸ್ಥಾನಕ್ಕೆ ಹೋಗೋದ್ರಿಂದ ಅಥವಾ ಜಮ್ಸ್ಟೋನ್ ಹಾಕೋದ್ರಿಂದ ಇದರಿಂದ ಪರಿಹಾರ ಆಗಲ್ಲ. ನಮ್ಮ ವೈಯಕ್ತಿಕವಾಗಿ ಕೂಡ ವ್ಯಕ್ತಿತ್ವದಲ್ಲೂ ಬದಲಾವಣೆ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್, ಈಗ ದಾಂಪತ್ಯದಲ್ಲಿ ಸಮಸ್ಯೆ ಇದೆ ಅಂತಂದ್ರೆ ಬರೀ ದೇವಸ್ಥಾನಕ್ಕೆ ಹೋಗೋದ್ರಿಂದ ಅಲ್ಲದೆ ಕಮ್ಯುನಿಕೇಶನ್ ಅಲ್ಲಿ ಬದಲಾವಣೆಗಳು ಮಾಡ್ಕೋಬೇಕು. ಇನ್ನೊಬ್ಬರ ಭಾವನೆಗಳನ್ನ ಅರ್ಥ ಮಾಡಿ, ಈ ರೀತಿ ವ್ಯಕ್ತಿತ್ವದಲ್ಲೂ ಕೂಡ ನಾವು ಬದಲಾವಣೆಗಳನ್ನ ಮಾಡ್ಕೊಂಡಾಗ ಅದು ಕೂಡ ಒಂದು ರೀತಿಯ ಪರಿಹಾರ. ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ರಾಶಿ ಭವಿಷ್ಯಕ್ಕೆ ಹೋಗೋಣ. ಇದ್ರಲ್ಲಿ ಕುಂಭರಾಶಿಗೆ ಸಂಬಂಧಪಟ್ಟಂತೆ ಈ ಅಶ್ವಿನ ಮಾಸದಲ್ಲಿ ನಾವು ಹೇಳೋದಾದ್ರೆ ಅಕ್ಟೋಬರ್ 22ರವರೆಗೂ, ಇಲ್ಲಿ ನಾವು ಇಂಗ್ಲಿಷ್ ಕ್ಯಾಲೆಂಡರ್ನ ಯಾವುದೇ ಕಾರಣಕ್ಕೂ ಫಾಲೋ ಮಾಡಬಾರ್ದು. ನಮ್ಮ ಮಾಸ ಭವಿಷ್ಯವನ್ನೇ ನಾವು ನೋಡ್ಬೇಕು. ಅಕ್ಟೋಬರ್ ಪ್ರಕಾರ, ಸೆಪ್ಟೆಂಬರ್ ಪ್ರಕಾರ ಅಂತ. ಇನ್ನೊಂದೇನಂದ್ರೆ, ನಮ್ಮ ಬಹಳಷ್ಟು ಜನ ಏನ್ ಹೇಳ್ತಾರೆ ಅಂತಂದ್ರೆ, ನಂಬರ್ಗಳು ನೀವು ಹುಟ್ಟಿರೋ ಡೇಟ್ ಮೇಲೆ ನೋಡಿ ಅಂತಾರೆ. ಅದನ್ನ ಯಾವ ಕಾರಣಕ್ಕೂ ಫಾಲೋ ಮಾಡಬೇಡಿ. ಇನ್ನು ಮದುವೆ ಹೊಂದಾಣಿಕೆನ ಹೆಸರುಗಳ ಮೇಲೆ ಮ್ಯಾಚ್ ಮಾಡ್ತಿರೋದು ದೊಡ್ಡ ತಪ್ಪು. ಅದನ್ನ ಯಾವ ಕಾರಣಕ್ಕೂ ಮಾಡಬೇಡಿ. ಸೊ ನಾವು ನಮ್ಮ ಪಂಚಾಂಗದ ಆಧಾರವಾಗಿ ಹೋಗೋಣ. ಇಲ್ಲಿ ನಾವು ಕುಂಭರಾಶಿ ನೋಡೋದಾದ್ರೆ ಬಹಳಷ್ಟು ಜನ ಎದುರಿಸಿರೋದು ಸಾಡೆ ಸಾತಿ ನಡೀತಾ ಇದೆ ಅಂತೇಳಿ, ಅಥವಾ ಸಾಡೆ ಸಾತಿ ಸ್ಟಾರ್ಟ್ ಆಗಿದೆ ಅಂತ ನಾವು ಭಯ ಪಡ್ತಿರುವಂತದ್ದಿದೆ. ಇಲ್ಲಿ ಏನಾಗಿದೆ, ರಿಸರ್ಚ್ ಪ್ರಕಾರ ಒಂದು ಗ್ರಂಥ ಇದೆ, ಸಾವಿರಾರು ಜನರ ಜಾತಕಗಳನ್ನು ನೋಡಿದ್ದಾರೆ. ಅಲ್ಲಿ ಸಾಡೆ ಸಾತಿ ಸಮಯದಲ್ಲೇ ಸಕ್ಸಸ್ಫುಲ್ ಆಗಿರೋದನ್ನ ಅವ್ರು ಫೈಂಡ್ ಔಟ್ ಮಾಡಿದ್ದಾರೆ. ಸಾವಿರಾರು ಜಾತಕಗಳಲ್ಲಿ ಸೆಲೆಬ್ರಿಟಿ ಸಾರೋಸ್ಕೋಪ್ಸ್ ಕೂಡ ಇವೆ. ಅದು ನಿಮಗೆ ಅಷ್ಟಮ ಶನಿ ಕಂಟಕ ಶನಿ ಅಂತೇಳಿ ನಿಮಗೆ ಭಾರತೀಯ ವಿದ್ಯಾಭವನ್ ಡೆಲ್ಲಿಯಿಂದ ಆಗಿರುವಂತಹ ಪುಸ್ತಕ ನಿಮಗೆ ಲಭ್ಯ ಇದೆ. ಅದನ್ನ ಓದಬಹುದು. ರಿಸರ್ಚ್ ಮಾಡದೆ ಯಾವ್ದು ನಂಬಕ್ ಹೋಗ್ಬಾರ್ದು. ರಿಸರ್ಚ್ ಅಲ್ಲಿ ಅದು ಪ್ರೂವ್ ಆಗ್ಬೇಕಾಗುತ್ತೆ. ಸೊ ಇಷ್ಟೆಲ್ಲ ವಿಚಾರಗಳಿದೆ. ಸಾಡೆ ಸಾತಿ ಬಗ್ಗೆ ಅನವಶ್ಯಕವಾಗಿರುವಂತಹ ಯಾವುದೇ ಕಾರಣಕ್ಕೂ ಕೂಡ ಭಯ ಪಡಬೇಡಿ. ಅಷ್ಟೊಂದು ಕಳವಳ ಇದ್ರೆ ಆಂಜನೇಯನ ಒಂದು ಹನುಮಾನ್ ಚಾಲೀಸವನ್ನೇ ಹೇಳ್ಬೋದು. ಆಂಜನೇಯನ ದರ್ಶನ ಮಾಡಬಹುದು ರೆಗ್ಯುಲರ್ ಆಗಿ. ಇದರಿಂದ ಕೂಡ ನಿಮಗೆ ಕಳವಳ ಕಡಿಮೆ ಆಗುತ್ತೆ. ಸಾಡೆ ಸಾತಿಯಿಂದ ಭಯ ಪಡುವಂತದ್ದು ಏನೂ ಇಲ್ಲ. ಇದೇ ತರ ಕಾಳ ಸರ್ಪದೋಷಕ್ಕೂ ಭಯ ಇದೆ. ಇನ್ನೊಂದು ವಿಡಿಯೋಸ್ ಗಳಲ್ಲಿ ನಾವು ಮಾತಾಡೋಣ. ಈ ಕಾಳ ಸರ್ಪದೋಷ ಇಲ್ಲ, ಪಿತೃದೋಷ ಯಾವ ಗ್ರಂಥಗಳಲ್ಲೂ ಇಲ್ಲ. ಈಗ ಲಗ್ನದಲ್ಲಿ ರಾಹು ಬಂತು. ಇದರಿಂದ ಏನಾಗುತ್ತೆ ಅಂದ್ರೆ, ರಾಶಿ ಯಾವಾಗ್ಲೂ ಕೂಡ ರಾಹು ಎಕ್ಸ್ಪ್ಲೋರ್ ಮಾಡುವಂತಹ ತುಂಬಾ ಒಂದು ವಿಶೇಷವಾದ ನೇಚರ್ ಇರುವಂತಹ ಪ್ಲಾನೆಟ್. ಈ ಪ್ಲಾನೆಟ್ ರಾಶಿಯಲ್ಲಿ ಬಂದಾಗ ಫಸ್ಟ್ ಎಫೆಕ್ಟ್ ಆಗೋದು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ. ವಿಚಿತ್ರವಾಗಿರೋ ಆಲೋಚನೆಗಳು, ವಿಚಿತ್ರವಾಗಿರೋ ಮನಸ್ಥಿತಿ, ಏನೇನೋ ವಿಚಿತ್ರವಾಗಿರೋ ಮಾನಸಿಕ ಸ್ಥಿತಿ ತಲುಪುವಂತ ಸಾಧ್ಯತೆ ಇರುತ್ತೆ. ಸಪ್ತಮದಲ್ಲಿ ಶುಕ್ರ ಅಫ್ಲಿಕ್ಟೆಡ್, ಪೀಡಿತನಾಗಿರೋದ್ರಿಂದ ಯಾವುದೇ ಒಂದು ದಾಂಪತ್ಯದಲ್ಲಿ, ಕುಟುಂಬದಲ್ಲಿ, ರಿಲೇಶನ್ಶಿಪ್, ರೊಮ್ಯಾಂಟಿಕ್ ರಿಲೇಶನ್ಶಿಪ್ಗಳಲ್ಲಿ, ಪ್ರೇಮಿಗಳಲ್ಲಿ ಎಲ್ಲರಲ್ಲೂ ಕೂಡ ಇದು ಅನವಶ್ಯಕ ಕಿರಿಕಿರಿಗಳನ್ನ ಉಂಟು ಮಾಡುತ್ತೆ. ಬಹಳ ಕೇರ್ಫುಲ್ ಆಗಿರುತ್ತೆ. ಬ್ರೇಕಪ್ಗಳು, ಮ್ಯಾರೇಜ್ ಬ್ರೇಕಪ್ಗಳು ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆ ಸಂದರ್ಭವನ್ನ ಅವಾಯ್ಡ್ ಮಾಡಿ, ಆ ವ್ಯಕ್ತಿಗಳ ಆ ಸಿಚುವೇಶನ್ ಅವಾಯ್ಡ್ ಮಾಡಿ. ಜಗಳ ಆಗ್ಬೇಕಾದ್ರೆ ನೀವು ಅದನ್ನ ಕಂಟಿನ್ಯೂ ಮಾಡೋ ಅಗತ್ಯ ಇಲ್ಲ. ನೀವೇನು ಅಂತ ಪ್ರೂವ್ ಮಾಡೋ ಅಗತ್ಯ ಇರಲ್ಲ. ಅನವಶ್ಯಕವಾಗಿ ನಾವು ಜಗಳಕ್ಕೆ ಬೀಳ್ತೀವಿ. ನಮ್ಮ ಪಾಯಿಂಟ್ ಪ್ರೂವ್ ಮಾಡೋಕ್ಕೋಸ್ಕರ ವ್ಯಕ್ತಿನ ಕಳ್ಕೊಳ್ತೀವಿ. ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ಮೇಲೆ ಅನವಶ್ಯಕ ಆರ್ಗ್ಯುಮೆಂಟ್ ಅನ್ಸುತ್ತೆ. ಯಾವುದೋ ಒಂದು ಕ್ಷುಲ್ಲಕ ವಿಚಾರಕ್ಕೆ ನಾವು ಮಾತಾಡಿರ್ತೀವಿ. ಇವೆಲ್ಲ ಆ ಟೈಮಲ್ಲಿ ಆ ಪ್ಲಾನೆಟರಿ ಕಾಂಬಿನೇಷನ್ಸ್ ಇಂದ ನಮ್ಮ ಮನಸ್ಸಿನ ಮೇಲೆ ಪರಿಣಾಮಗಳಾಗಿ ಘಟನೆ ನಡೆಯುವಂಥದ್ದು. ನಮ್ಮಲ್ಲಿ ಅನ್ಕೊಳ್ತಾರೆ ಎಲ್ಲ ನನ್ನ ಕಂಟ್ರೋಲ್ ಅಲ್ಲೇ ಇದೆ ಅನ್ಕೊಳ್ತಾರೆ. ಖಂಡಿತವಾಗ್ಲೂ ನಮ್ಮ ಕಂಟ್ರೋಲ್ ಎಲ್ಲ ಇಲ್ಲ. ನಾವು ಗ್ರಹಗಳ ಅಧೀನವಾಗಿದ್ದೀವಿ. ಎಷ್ಟೋ ವಿಚಾರಗಳು ಗ್ರಹಗಳು ನಮ್ಮನ್ನ ಕಂಟ್ರೋಲ್ ಮಾಡ್ತವೆ, ನಮ್ಮ ಪರ್ಸನಾಲಿಟಿನ. ಈ ಜಗತ್ತೇ ಸೈಕಾಲಜಿಕಲ್ ಆಗಿ ನಡೀತಾ ಇದೆ. ಸೊ ಹಾಗಾಗಿ ಜ್ಯೋತಿಷ್ಯದ ಬಗ್ಗೆ ಸುಮ್ನೆ ಏನೋ ಒಂದು ಸುಳ್ಳು ಅಂತ ಹೇಳೋರು ತಮ್ಮನ್ ತಾವು ಕಂಟ್ರೋಲ್ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಗ್ರಹಗಳಿಂದ ಎಷ್ಟು ಕಂಟ್ರೋಲ್ ಆಗಿದ್ದಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ ಭವಿಷ್ಯದಲ್ಲಿ.
ಯಾಕೆಂದ್ರೆ ಎಷ್ಟೋ ಘಟನೆಗಳು ನಮ್ಮ ಕೈಯಲ್ಲಿ ಇಲ್ಲ. ಸೊ ಹಾಗಾಗಿ ಈ ಸಂಬಂಧಗಳನ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಇದಕ್ಕೆ ಬಂದು ಸ್ವಯಂವರ ಪಾರ್ವತಿ ಮಂತ್ರವನ್ನ ಪಠನೆ ಮಾಡಬಹುದು. ಆಮೇಲೆ ಎಲ್ಲದಕ್ಕಿಂತ ಮೇಲು ನಾನು ಸಜೆಸ್ಟ್ ಮಾಡೋದು ಸೈಕಲಾಜಿಕಲ್ ಆಗಿ ಬದಲಾವಣೆ ಮಾಡ್ಕೊಳ್ಳಿ ನಿಮ್ಮ ಥಾಟ್ಸ್ ಅನ್ನ ಅಂತೇಳಿ. ಇದಾದ್ಮೇಲೆ 2ನೇ ಮನೆಯಲ್ಲಿ ಶನಿ ಗ್ರಹ ಇರುವಂತದ್ದು, ಆ 2ನೇ ಮನೆ ಅಧಿಪತಿ 5ನೇ ಮನೇಲಿ ಇರುವಂತದ್ದು ಒಳ್ಳೇದು ನಿಮ್ ಫೈನಾನ್ಷಿಯಲ್ ಪ್ರೋಗ್ರೆಸ್ಗೆ. ಶನಿ ಇರುವಂತದ್ದು ಅಷ್ಟು ಒಳ್ಳೇದಲ್ಲ. ಯಾಕೆಂತಂದ್ರೆ 12ನೇ ಮನೆ ಅಧಿಪತಿ 2ನೇ ಬಂದಾಗ ಲಾಸ್ ಆಗೋ ಸಾಧ್ಯತೆ. ಟ್ರೇಡಿಂಗ್ ಮಾಡ್ತಿರುವಂತವ್ರು, ಇನ್ವೆಸ್ಟ್ಮೆಂಟ್ ಮಾಡ್ತಿರುವಂತವ್ರು, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿರುವಂತವ್ರು ಎಲ್ಲರೂ ಕೂಡ ಸ್ವಲ್ಪ ಅದನ್ನ ಅವಾಯ್ಡ್ ಮಾಡೋದು ಒಳ್ಳೇದು. ಯಾಕೆಂತಂದ್ರೆ ಅನವಶ್ಯಕ ಲಾಸ್ ಆಗೋ ಸಾಧ್ಯತೆ ಇರುತ್ತೆ, ಸಡನ್ ಲಾಸ್ ಇರುತ್ತೆ. ಯಾವ ಶನಿ ಗ್ರಹಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಕೇರ್ಫುಲ್ ಆಗಿ ನಾವು ಯೋಚನೆ ಮಾಡ್ಬೇಕು. ಅಂದಿರುವಂತ ಡಿಗ್ರಿಗಳ ಮೇಲೆ ಆಸ್ಪೆಕ್ಟೆಡ್ ಬೈ ಸನ್ ಅಂತ ನೋಡಿದ್ರೆ, ಸೂರ್ಯನಿಂದ ನೋಡುವಾಗ ಖಂಡಿತವಾಗಲು ಸಡನ್ ಲಾಸ್ ಆಗೋ ಸಾಧ್ಯತೆ ಇರುತ್ತೆ. ಯಾವುದೇ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಗಳನ್ನ ಅವಾಯ್ಡ್ ಮಾಡಿ. ಹಾಗೇನೆ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏರುಪೇರು ಕಾಣುತ್ತೆ. ಸ್ಕಿನ್ ರಿಲೇಟೆಡ್ ಇಶ್ಯೂಸ್ಗಳು ಬರೋ ಸಾಧ್ಯತೆಗಳಿರುತ್ತೆ, ಕೇರ್ಫುಲ್ ಆಗಿರಿ. ಆಮೇಲೆ ಮಕ್ಕಳಿಂದ ಸಂತೋಷ, ಒಳ್ಳೆ ವಾತಾವರಣ ಕ್ರಿಯೇಟ್ ಆಗುತ್ತೆ. ಅವರ ಮಕ್ಕಳಿಂದ, ಅವರ ಸಂತಾನಕ್ಕೆ ಪ್ರಯತ್ನ ಮಾಡ್ತಿರೋರಿಗೆ ಬಹಳ ಉತ್ತಮವಾಗಿರುವಂತಹ ಸಮಯ. ಕೃಷಿಕರಿಗೆ ಬಹಳ ಒಳ್ಳೆಯ ಒಂದು ಅವಕಾಶ, ಸಂತೋಷ ಇರುವಂತಹ ಒಂದು ಕ್ಷಣಗಳು ಸಿಗುತ್ತೆ. ಅದ್ರ ಜೊತೆಲಿ ದೂರ ಪ್ರಯಾಣದ ಸಾಧ್ಯತೆ, ಜೊತೆಯಲ್ಲಿ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. 2ನೇ ಮನೆ ಶನಿ ಇರುವಂತದ್ದು ಬೋನ್ಸ್, ಮಸಲ್ಸ್ ರಿಲೇಟೆಡ್ ಇಶ್ಯೂಸ್ಗಳು ಬರೋ ಸಾಧ್ಯತೆ ಇರುತ್ತೆ.